ಮಂಡ್ಯ ನಗರದಲ್ಲಿ ಈ ತರ ಎಲ್ಲೇ ಹೋದ್ರು ಎಲ್ಲಾ ಕಡೆ ನಿಖಿಲ್ ನಿಖಿಲ್ ಅಂತ ಘೋಷಣೆ ಹೋಗ್ತಾ ಇದ್ದಾರೆ. ಈ ರೀತಿಯ ಶಕ್ತಿ ಬೆಂಬಲ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಮಾನ್ಯ ದೇವೇಗೌಡರ ರೈತ ಪರ ಹೋರಾಟ, ಕಾವೇರಿ ವಿಷಯವಾಗಿ ಇವತ್ತಿಗೂ ಕೂಡ ಅವರಲ್ಲಿ ಇರ್ತಕ್ಕಂಥ ಒಂದು ಬದ್ಧತೆ, ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರ ಒಂದು ರೈತರ ಸಾಲ ಮನ್ನಾ ಮಾಡಿದಂಥದ್ದು ಅಧಿಕಾರದ ಒಂದು ವೇಳೆಯಲ್ಲಿ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ಯುವಕರುಗಳು ಅತಿ ಹೆಚ್ಚು ನಿರೀಕ್ಷೆಯನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಅವರ ನಿರೀಕ್ಷೆಗೂ ಮೀರಿ ಮುಂದಿನ ದಿನಗಳಲ್ಲಿ ಅವರ ಭಾವನೆಗಳಿಗೆ ಸ್ಪಂದಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಮಂಡ್ಯ ನಗರದಲ್ಲಿ ಕುಮಾರಸ್ವಾಮಿ ಅವರನ್ನು ಸೋಲಿಸೋದಕ್ಕೆ ಬಹಳ ಪ್ರಯತ್ನವನ್ನ ಪಟ್ಟರು ಕಾಂಗ್ರೆಸ್ ನಾಯಕರು. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಅಂತಿಮವಾಗಿ ಕುಮಾರಸ್ವಾಮಿ ಗೆಲುವನ್ನ ಕಂಡ್ರು. ಅಷ್ಟಾದ್ರೂ ಕೂಡ ಇಲ್ಲಿ ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಕುಮಾರಸ್ವಾಮಿ ವಿರುದ್ಧವಾಗಿ ಹಗರಣಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆದಿಯಾಗಿ. ಏನ್ ಹೇಳ್ತೀರಿ ಸರ್ ಮಂಡ್ಯ ಕಾಂಗ್ರೆಸ್ ನಾಯಕರು ಸೇರಿದಂತೆ? ಜಿಲ್ಲೆಯ ಜನತೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಯಾವ ರೀತಿ ಒಂದು ಲಘುವಾದಂತ ಟೀಕೆಗಳಿತ್ತು, ಆ ಟೀಕೆಗಳಿಗೆ ಇವತ್ತು ಚುನಾವಣೆಯಲ್ಲಿ ಉತ್ತರವನ್ನ ಜಿಲ್ಲೆಯ ಜನತೆ ನಮ್ಮ ಜೊತೆಯಲ್ಲಿ ನಿಂತು ಕೊಟ್ಟಿದ್ದಾರೆ. ಬಹುಶಃ ಇಂಥ ಒಂದು ಐತಿಹಾಸಿಕವಾದಂತ ಒಂದು ಗೆಲುವು ಇವತ್ತೇನು ಕೊಟ್ಟಿದ್ದಾರೆ, ಸಾಕಷ್ಟು ನಿರೀಕ್ಷೆಗಳನ್ನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ, ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ಈಗಾಗಲೇ ಜನತಾ ದರ್ಶನ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಇವತ್ತು ಯುವಕರುಗಳು, ರೈತ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ತುಂಬಾ ಜನ ಇವತ್ತು ಬಹಳ ಎಜುಕೇಟೆಡ್ಸ್ ಇದ್ದಾರೆ, ಡಿಗ್ರಿಗಳು ತಗೊಂಡಿದ್ದಾರೆ, ಮಾಸ್ಟರ್ ಡಿಗ್ರಿಗಳು ತಗೊಂಡಿದ್ದಾರೆ. ಆದ್ರೆ ಇವತ್ತು ಅವರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇವೆಲ್ಲವನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಭಾಗದಲ್ಲಿ ಯಾವುದಾದ್ರೂ ಕೈಗಾರಿಕೆಯನ್ನು ತಗೊಂಡ್ಬಂದು ಶಾಶ್ವತವಾಗಿ ಉದ್ಯೋಗದ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಒಂದು ಚಿಂತನೆಯಲ್ಲಿ ನಮ್ಮ ತಂದೆಯವರು ಇರ್ಬೋದು, ನಾವುಗಳಿರ್ಬೋದು ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಹೇಳ್ಬೋದು. ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಿರೋದು ರಾಜ್ಯದ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ, ಅದ್ಬಿಟ್ಟು ಇಲ್ಲಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರ್ಕಾರವನ್ನ ಉಳಿಸೋದಕ್ಕಲ್ಲ ಅನ್ನೋದು ಮಾತನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಅವರಲ್ಲಿ ಅಸೂಯಾಗಿ ಒಂದು ಸಹಿಸಿಕೊಳ್ಳೋದಾಗ್ತೇನೆ ಸರ್ಕಾರನ ಉಳಿಸ್ತಾ ಇದ್ದಾರೆ, ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋ ಮಾತನ್ನ ಕಾಂಗ್ರೆಸ್ ಅಂತ ಹೇಳ್ತಿದ್ರು. ಗ್ಯಾರಂಟಿಗಳು ಇವತ್ತು ಎಲ್ಲೂ ಕೂಡ ಯಾರಿಗೂ ರೀಚ್ ಔಟ್ ಆಗ್ತಾ ಇಲ್ಲ. ₹1 ಇವತ್ತು ರಾಜ್ಯದಲ್ಲಿ ಹುಡುಗಾಸಿಲ್ಲ. ಇವತ್ತು ಅನುದಾನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರದ ಕೈಲಿ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಇವತ್ತೇನು ಎಸ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲೇ ಇವತ್ತು ನಮ್ಮ ಬೆಳಕಿಗೆ ಬಂದಿದೆ 187 ಕೋಟಿ. SCP TSP ಒಪ್ಪಿಟ್ಟಿರ್ತಕ್ಕಂಥ 46,000 ಕೋಟಿ ಎಲ್ಲೆಲ್ಲಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಕಾಂಗ್ರೆಸ್. ಕುಮಾರಸ್ವಾಮಿ ಬಗ್ಗೆ ಯಾಕೆ ಸರ್ ಪದೇ ಪದೇ ಕಾಂಗ್ರೆಸ್ ಟೀಕೆ ಮಾಡ್ತಾರೆ? ಪ್ರತಿ ಬಾರಿ ಕುಮಾರಸ್ವಾಮಿ ಅವರು ಪ್ರಸ್ತಾಪವನ್ನ ಮಾಡಿ ಒಂದಲ್ಲ ಒಂದು ಆಪಾದನೆಯನ್ನು ಮಾಡ್ತಿದ್ದಾರೆ ಸರ್. ಕುಮಾರಣ್ಣ ಅವರು ಕಾಂಗ್ರೆಸ್ಗೆ ನೇರ ಎದುರಾಳಿ. ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಲೋಕಸಭಾ ಸಂಸದರನ್ನ ಏನು ಅತಿ ಹೆಚ್ಚು ಸಂಸದರನ್ನ ಕನ್ನಡಿಗರ ಆಶೀರ್ವಾದವನ್ನು ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಇವತ್ತು ಕಾಂಗ್ರೆಸ್ಗೆ ಗೊತ್ತು 136 ಸ್ಥಾನ ಇವತ್ತೇನು ಜನ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು 25-30 ಸ್ಥಾನ ನೆಲ ಕಚ್ಕೊಂಡ್ರು ಏನು ಆಶ್ಚರ್ಯ ಇಲ್ಲ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣಾಜಿ, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.